Good morning, students. Last class we had discussed about this under special relationship, the obligation of honor customers check and obligation to maintain secrecy of customers account. We had discussed these two topics. So in today's class, let us understand the rights of a banker. So under rights of a banker, let us understand the concept of lien. So first and the foremost, what do you mean by lien? A lien is the right of creditor to possess the goods and securities belongs to a borrower with him until the debt is repaid. Means, say suppose if a customer is going for a loan and the loan repayment is not being done by the customer, the possession of a specific goods or a securities or other movable of which the ownership vested the amount but the repayment is not done can be retained till the borrower is being repaid to the creditor. So creditor comes the bank, so debtor comes the customer. Understood? Means ನೀವೇನಾದರೂ ಲೋನ್ ತೊಗೊಂಡಿದ್ದಾಗ ಅಕಸ್ಮಾತ್ ಏನಾದರೂ ಕರೆಂಟ್ ಅಕೌಂಟ್ ಇದ್ದು ಲೆಟರ್ ಆಫ್ ಕ್ರೆಡಿಟು ಬ್ಯಾಂಕ್ ಗ್ಯಾರಂಟಿ ನಂತರ ಬಿಲ್ ಡಿಸ್ಕೌಂಟಿಂಗ್ಸು ಈ ಥರ ಏನಾದರೂ ಕ್ರೆಡಿಟ್ ಫೆಸಿಲಿಟೀಸು ಬ್ಯಾಂಕ್ ಕಡೆಯಿಂದ ತಗೊಂಡಾಗ ಅದನ್ನು ನೀವು ಮರುಪಾವತಿ ಮಾಡದೇ ಇದ್ದ ಸಂದರ್ಭಗಳಲ್ಲಿ ನಿಮ್ಮ ಕಂಪನಿಯಲ್ಲಿರುವಂತಹ ಅಸೆಟ್ಸ್ನೆಲ್ಲ ಅವರು ಜಪ್ತಿ ಮಾಡ್ತಾರೆ. ಸೊ ಜಪ್ತಿ ಮಾಡೋದಕ್ಕೆ ನಾವು ಲೀನ್ ಅಂತ ಕರಿತೀವಿ. ಸೊ ಅದರಲ್ಲಿ ನಮಗೆ ಎರಡು ಥರದ್ದು ಲೀನ್ ಇದೆ. ಪರ್ಟಿಕ್ಯುಲರ್ ಲೀನ್ ಇದೆ, ಜನರಲ್ ಲೀನ್ ಇದೆ. ಸೊ ಪರ್ಟಿಕ್ಯುಲರ್ ಲೀನ್ ಯಾವಾಗ ವರ್ಕೌಟ್ ಆಗುತ್ತೆ, ಜನರಲ್ ಲೀನ್ ಯಾವಾಗ ವರ್ಕೌಟ್ ಆಗುತ್ತೆ ನಾವು ಕಲ್ತ್ಕೊಳ್ಳೋಣ. So before that, let us understand the statement of lien. Lien is the right of one person to retain the property in his possession belonging to the other person until the debt due from the owner of that property is repaid. ಅರ್ಥ ಆಯ್ತಾ? So next, let us understand the concept of particular lien and general lien. So we have two types of lien. What is particular? What is general lien? So particular lien is nothing but one particular product, a specific or a particular loan. For an example, if you have gone for a car loan ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ, ಅಥವಾ ಟ್ರ್ಯಾಕ್ಟರ್ ಲೋನ್ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಅಥವಾ ಟೂ ವೀಲರ್ ಲೋನ್ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಲೋನ್ ಅಂತ ಹೇಳಿ ತೊಗೊಂಡಾಗ ಅಥವಾ ಹೋಮ್ ಲೋನ್ ಅಂತ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅವೆಲ್ಲ ಒಂದೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟು. ಸೊ ಆ ಪ್ರಾಡಕ್ಟು ನಿಮಗೆ ಲೋನ್ ಕೊಟ್ಟು ಅದನ್ನು ಎಂಜಾಯ್ ಮಾಡಲಿಕ್ಕೆ ಅಥವಾ ಯುಟಿಲೈಸ್ ಮಾಡಲಿಕ್ಕೆ ಅಂತ ಹೇಳಿ ಬ್ಯಾಂಕ್ ಅವರು ಅಮೌಂಟ್ ಕೊಟ್ಟು ನಿಮಗೆ ತಿಂಗಳ ಇಷ್ಟು ಪೇಮೆಂಟ್ ಮಾಡ್ತಾಯಿರಿ ಅಂತ ಹೇಳಿ ಸಾಲ ಕೊಡುತ್ತೆ. ಸೊ ಆ ಸಂದರ್ಭಗಳಲ್ಲಿ ನೀವೇನಾದರೂ ಒಂದು ತಿಂಗಳು ರೀಪೇಮೆಂಟ್ ಮಾಡೋಕ್ಕಾಗಿಲ್ಲ, EMIನ ಮೀನ್ಸ್ ಅಸಲು ಮತ್ತು ಬಡ್ಡಿ ಸೇರಿ EMI ಅಂತ ಹೇಳಿ ನಿಮಗೆ ಲೆಕ್ಕಾಚಾರ ಹಾಕಿ ಇಷ್ಟು ತಿಂಗಳಲ್ಲಿ ನೀವು ಪೇಮೆಂಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಫೆಸಿಲಿಟೀಸು ಎಲ್ಲ ಒಂದು ಅಮೌಂಟಿಂದು ತಿಂಗಳುಗಳ ಡೀಟೇಲ್ಸು ನಿಮಗೆ ಸ್ಟಾರ್ಟಿಂಗೇ ಲೋನ್ ಪ್ರೋಸೆಸ್ ಆಗೋದಕ್ಕಿಂತ ಮುಂಚೆನೇ ಹೇಳಿಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಅದಕ್ಕೆ ಒಪ್ಪಂದ ಮಾಡಿ ನೀವು ಸಹಿ ಹಾಕಿ ಅಗ್ರಿಮೆಂಟ್ಸ್ ಮೇಲೆ ಸೈನ್ ಹಾಕಿ ನೀವು ಲೋನ್ ತೊಗೊಳ್ತೀರಾ. ಇನ್ ಕೇಸ್ ಅದೇ ಅಗ್ರಿಮೆಂಟಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಇರುತ್ತೆ, ಇನ್ ಕೇಸ್ ನಾನು ಲೋನ್ ರೀಪೇಮೆಂಟ್ ಮಾಡದೇ ಇದ್ದ ಸಂದರ್ಭಗಳಲ್ಲಿ ನನ್ನ ಪ್ರಾಪರ್ಟಿ ಆಗಲಿ ಅಥವಾ ನನ್ನ ವೆಹಿಕಲ್ಸ್ ಆಗಲಿ ನೀವು ಜಪ್ತಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇನ್ ಕೇಸ್ ಏನಾದರೂ ಕಾರ್ ಲೋನ್ ಆಗಲಿ, ಹೋಮ್ ಲೋನ್ ಆಗಲಿ, ಬೈಕ್ ಲೋನ್ ಆಗಲಿ ಅಥವಾ XYZ ಲೋನ್ ಏನಾದರೂ ಆಗಿರಲಿ, ಆ ಒಂದು ಸಂದರ್ಭಗಳಲ್ಲಿ ರೀಪೇಮೆಂಟ್ ಮಾಡದೇ ಇದ್ದಾಗ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಯುಟಿಲೈಸ್ ಮಾಡಬಾರ್ದು ಅಂತ ಹೇಳಿ ಜಪ್ತಿ ಮಾಡ್ತಾರೆ. ಸೊ ಆ ಒಂದು ಪರ್ಟಿಕ್ಯುಲರ್ ಅಂದರೆ ಒಂದೇ ಒಂದು ಕಾನ್ಸೆಪ್ಟು. ಸೇ ಸಪೋಸ್ ಈಗ ಮನೆ ಅಂತ ಇಟ್ಕೊಳ್ಳಿ, ಆ ಮನೇನ ಲೀನ್ಗೆ ಹಾಕೋದು, ಇಲ್ಲಾಂದರೆ ಬೈ ಡಿಫಾಲ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಇಟ್ಕೊಳ್ಳಿ. ಸೊ ಕ್ರೆಡಿಟ್ ಕಾರ್ಡ್ ನಿಮಗೇನು ಇಷ್ಟು ಅಂತ ಹೇಳಿ ಲಿಮಿಟ್ ಕೊಟ್ಟು ಬ್ಯಾಂಕರ್ಸು ನಿಮಗೆ ಇದನ್ನು ಯುಟಿಲೈಸ್ ಮಾಡಿ 45 ಡೇಸ್ಗೆ ಪೇಮೆಂಟ್ ಮಾಡಿ ಅಂತ ಹೇಳುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಕೊಟ್ಟಿದೆ. ಕ್ರೆಡಿಟ್ ಕಾರ್ಡ್ ಈಸ್ ಆಲ್ಸೋ ಅ ಟೈಪ್ ಆಫ್ ಲೋನ್. ಇಟ್ ಈಸ್ ಗಿವನ್ ಬೇಸ್ಡ್ ಆನ್ ಯುವರ್ ಸ್ಯಾಲರಿ ಆ್ಯಂಡ್ ಬೇಸ್ಡ್ ಆನ್ ಯುವರ್ ಬ್ಯಾಂಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಟರ್ನ್ ಓವರ್ ದಟ್ ಇಸ್ ಇನ್ ದ ಕರೆಂಟ್ ಅಕೌಂಟ್. ಸೊ ಹಾಗಾಗಿ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಕೊಟ್ಟಾಗ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ, ಮತ್ತು ಅದರ ರೀಪೇಮೆಂಟ್ 45 ಡೇಸ್ಗೆ ಅಂತ ಹೇಳಿ ಮಾಡದೇ ಇದ್ದ ಸಂದರ್ಭಗಳಲ್ಲಿ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡದೇ ಇರೋ ಹಾಗೆ ಲೀನ್ ಹಾಕ್ತಾರೆ.
ಸೊ ಲೀನ್ ಹಾಕೋದಂದರೆ ಫಸ್ಟು ಈ ಪೇಮೆಂಟ್ ಮಾಡಿ ಆ ನಂತರ ನೀವು ಯೂಸ್ ಮಾಡ್ಬೋದು ಅನ್ನೋ ಒಂದು ಅಂಶ. ಸೊ ಪರ್ಟಿಕ್ಯುಲರ್ ಅಂದರೆ ಒಂದೊಂದು ಪ್ರಾಡಕ್ಟು, ಸಪೋಸ್ ಕ್ರೆಡಿಟ್ ಕಾರ್ಡ್ ಯೂಟಿಲೈಸ್ ಮಾಡಬಾರ್ದು, ಕಾರ್ ಲೋನ್ ತೊಗೊಂಡು ಕಾರ್ ಲೋನ್ EMI ಕಟ್ಟಿಲ್ಲ ಅಂತಂದರೆ ಆ ಕಾರ್ನ ನೀವು ಯೂಸೇಜ್ ಮಾಡದೇ ಇರೋ ಹಾಗೆ ಆ ಕಾರ್ನ ಜಪ್ತಿ ಮಾಡುವಂಥದ್ದು. ಅಥವಾ ಮನೆ ಲೋನ್ ಅಥವಾ ಹೋಮ್ ಲೋನ್ ಏನಾದರೂ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಆ ಹೋಮ್ ಲೋನ್ನ ಅವರು ರಿಟೇನ್ ಮಾಡುವಂಥದ್ದು, ಮನೆ ಒಳಗಡೆ ಇರುವಂತಹ ಒಂದು ಸಾಮಾನೆಲ್ಲ ಎತ್ತು ಈಚೆ ಹಾಕಿ ಅದನ್ನು ಜಪ್ತಿ ಮಾಡ್ತಾರೆ. ಆ ಜಪ್ತಿ ಮಾಡಿ 30 ದಿವಸದಲ್ಲಿ ಆಕ್ಷನ್ ಕೂಗ್ತಾರೆ. ಸೊ ಇವೆಲ್ಲ ನಾವು ಪರ್ಟಿಕ್ಯುಲರ್ ಲೀನ್ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಜನರಲ್ ಲೀನ್. ಸೊ ಜನರಲ್ ಲೀನ್ ಅಂದರೆ ಇಲ್ಲಿ ಜನರಲ್ ಆಗಿ ಫಾರ್ ಎನ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡದೇ ಇದ್ದ ಸಂದರ್ಭಗಳಲ್ಲಿ ಅಥವಾ ಕೋರ್ಟಿಂದ ಏನಾದರೂ ಆರ್ಡರ್ಸ್ ಬಂದಿದ್ದರೆ ಸಿವಿಲ್ ಕೋರ್ಟ್ ಪ್ರೊಸೀಜರ್ ಪ್ರಕಾರವಾಗಿ ಅಥವಾ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರವಾಗಿ ಏನಾದರೂ ಚೆಕ್ ಬೌನ್ಸ್ ಕೇಸಸ್ ಏನಾದರೂ ಆಗಿ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಸಿವಿಲ್ ಪ್ರೊಸೀಜರ್ ಮುಖಾಂತರ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಗಿಫ್ಟ್ ಟ್ಯಾಕ್ಸ್ ಬದ್ಧವಾಗಿ ಅಂಡರ್ ಸೆಕ್ಷನ್ 36 ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ರೀಪೇಮೆಂಟ್ ಮಾಡದೇ ಇದ್ದ ಸಂದರ್ಭಗಳಲ್ಲಿ ಅಥವಾ ನಕ್ಸಲೈಟ್ಸ್ಗೆ ಏನಾದರೂ ಸಂಬಂಧ ಇದ್ದು ನೀವು ಸಿಕ್ಕಾಕೊಂಡೇ ಇದ್ದ ಸಂದರ್ಭಗಳಲ್ಲಿ ನಿಮ್ಮ ಎಲ್ಲ ಒಂದು ಆ್ಯಕ್ಟಿವಿಟೀಸು ಬ್ಯಾಂಕ್ ಅಕೌಂಟ್ಸ್, FDs, ಶೇರ್ಸ್, ಡಿಮ್ಯಾಟ್ ಅಕೌಂಟ್, ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಎಲ್ಲ ಡಿಜಿಟಲ್ ಬ್ಯಾಂಕಿಂಗ್ ಸರ್ವಿಸಸ್ ಕೂಡ ಬ್ಲಾಕ್ ಮಾಡಾಕ್ತಾರೆ. ಬ್ಲಾಕ್ ಮಾಡೋದು ಅಂತಂದರೆ ಯು ಕೆನಾಟ್ ಯೂಸ್ ದೀಸ್ ಫೆಸಿಲಿಟೀಸ್. ಸೊ ಇಲ್ಲಿ ಲಾಕರ್ ಕೂಡ ಬರುತ್ತೆ. ಸೊ ಲಾಕರ್ಸು SB ಅಕೌಂಟ್, FDs, ಡಿಮ್ಯಾಟ್ ಅಕೌಂಟ್, ನಾಟ್ ಓನ್ಲಿ ಇನ್ ಒನ್ ಪರ್ಟಿಕ್ಯುಲರ್ ಬ್ಯಾಂಕ್ ಸ್ಟೂಡೆಂಟ್ಸ್, ಇಟ್ ಈಸ್ ಎಂಟೈರ್ ವೇರ್ ಎವರ್ ಯು ಹ್ಯಾವ್ ಕೆಪ್ಟ್ ಯುವರ್ ಬ್ಯಾಂಕ್ ಅಕೌಂಟ್ಸ್. ಮೀನ್ಸ್ ಈಗ ಸಪೋಸ್ ನಿಮಗೆ ICICI ಬ್ಯಾಂಕಲ್ಲಿ ಮಾತ್ರ ನಿಮಗೆ ಅಕೌಂಟ್ ಇದ್ದೆ, ಆ ಬ್ಯಾಂಕ್ ಅವ್ರು ಮಾತ್ರ ನಿಮಗೆ ಮಾಡ್ತಾರೆ ಅನ್ನೋ ಒಂದು ಇದಿಲ್ಲ. ಗೌರ್ಮೆಂಟ್ ಕಡೆಯಿಂದ ಏನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ಬಂತು ಅಂತಂದರೆ it is been applied wherever the person is holding the account, whichever the bank it is. General lien ಹಾಕ್ಬಿಡ್ತಾರೆ. General lien ಅಂದರೆ you cannot use that particular products of the bank. Means SB account, current account, FDs, demat account, online trading account, debit card, credit card, net banking, NRE, NRO, cash or a currency which has been maintained in the SB account, locker facility, locker operate ಮಾಡಲಿಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ಏನಾದರೂ ಕೋರ್ಟ್ ಕಡೆಯಿಂದ ಏನಾದರೂ ಲೆಟರ್ಸು ನೋಟಿಸಸ್ಸು ಬಂದುಬಿಟ್ರೆ ಅಂತೂ ಅವರಿಗೆ ಇಂಟಿಮೇಷನ್ ಮಾಡ್ದೇ ಜನರಲ್ ಲೀನ್ ಹಾಕ್ಬಿಡ್ತಾರೆ. ಸೊ ದಿಸ್ ಈಸ್ ಜನರಲ್ ಲೀನ್ ಇಸ್ ಎಂಟೈರ್ ಪ್ರಾಡಕ್ಟ್ ಮೇಲೆ ಹಾಕುವಂಥದ್ದು. ಪರ್ಟಿಕ್ಯುಲರ್ ಲೀನ್ ಅಂತಂದರೆ ಬರೀ ಒಂದು ಪ್ರಾಡಕ್ಟ್ ಮೇಲೆ ಹಾಕುವಂಥದ್ದು. ಜನರಲ್ ಲೀನ್ ಇಟ್ ಈಸ್ ಪುಟಿಂಗ್ ಯು ಲೀನ್ ಆನ್ ಎಂಟೈರ್ ವಾಟ್ ಎವರ್ ದ ಪ್ರಾಡಕ್ಟ್ಸ್ ಯು ಆರ್ ಹೋಲ್ಡಿಂಗ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಬ್ಯಾಂಕ್. ಅರ್ಥ ಆಯ್ತಾ? ಸೊ ಜನರಲ್ ಲೀನ್ ಈಸ್ ಎಂಜಾಯ್ಡ್ ಬೈ ಅ ಬ್ಯಾಂಕರ್, mercantile agents, attorneys of high court and policy brokers. General lien is a right of the bankers, that is creditors, to retain and the properties of debtors till the sum due to the bank are recovered. In the absence of any agreement to the contrary, the banker may retain any goods and securities bailed to him as a security for general balance of accounts. This is made basically from the Indian Contract Act under section 171 provides these rights, and rights is called as general lien. ಈ ಒಂದು ಹಕ್ಕು ಎಲ್ಲ ಬ್ಯಾಂಕರ್ಗೆ ಕೊಟ್ಟಿರ್ತಾರೆ. ಸೊ ಯಾವ ಸೆಕ್ಷನ್ ಪ್ರಕಾರ? ಅಂಡರ್ ಸೆಕ್ಷನ್ 171 ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರವಾಗಿ. ಅರ್ಥ ಆಯ್ತಾ ಮಕ್ಕಳ? ದಿಸ್ ಕ್ವೆಶನ್ ಯು ವಿಲ್ ಬಿ ಹ್ಯಾವಿಂಗ್ ಇಟ್ ಫಾರ್ 6 marks. Differentiate between general lien and particular lien. So first you have to explain the concept of rights of lien, and then under that general lien, under that particular lien. So with examples you will have to write it, students. So next let us understand right to charge interest. ಸೊ ರೈಟ್ ಟು ಚಾರ್ಜ್ ಇಂಟ್ರೆಸ್ಟ್ ಅಂತಂದರೆ ಕಸ್ಟಮರ್ಸ್ ಏನಾದರೂ ಲೋನ್ ಅಂತ ಹೇಳಿ ತೊಗೊಂಡಾಗ ಆ ಲೋನು ಮರುಪಾವತಿ ಮಾಡದೇ ಇದ್ದ ಸಂದರ್ಭಗಳಲ್ಲಿ ಒಂದು EMI ಬೌನ್ಸ್ ಏನಾದರೂ ಆಯಿತು ಅಂತಂದರೆ 750 ರೂಪಾಯಿ ಚಾರ್ಜಸ್ಸು, ಇದು ಎಕ್ಸ್ಟ್ರಾ ಚಾರ್ಜಸ್ಸು. ಸೊ ಈ ಎಕ್ಸ್ಟ್ರಾ ಚಾರ್ಜಸ್ ಹಾಕಲಿಕ್ಕೆ ಬ್ಯಾಂಕರ್ಗೆ ಸಕಲ ರೈಟ್ಸ್ ಇರುತ್ತೆ.
ಯಾಕಂದರೆ ಇನ್ ಟೈಮ್ಗೆ ಈ ಅಮೌಂಟ್ ಬರುತ್ತೆ ಅಂತ ಹೇಳಿ ಹಲವಾರು ಕಮಿಟ್ಮೆಂಟ್ ಬ್ಯಾಂಕು ಇಟ್ಕೊಂಡಿರುತ್ತೆ, ನಾವು ಇಟ್ಕೊಂಡಿರ್ತೀವಿ. ಸೊ ನಾವು ಆ ಟೈಮ್ಗೆ ಒಂದು ರೀಪೇಮೆಂಟ್ ಮಾಡದೇ ಇದ್ದ ಸಂದರ್ಭಗಳಲ್ಲಿ ಅವರು ಬ್ಯಾಂಕರ್ಗೆ ಸಕಲ ರೈಟ್ಸ್ ಇರುತ್ತೆ, ಎಕ್ಸ್ಟ್ರಾ ಇಂಟ್ರೆಸ್ಟ್ ಚಾರ್ಜ್ ಮಾಡುವಂತಹ ಒಂದು ಕಾನ್ಸೆಪ್ಟು ಅವರಿಗೆ ಇರುತ್ತೆ. ಸೊ ದಟ್ ಈಸ್ ದ ಬ್ಯಾಂಕರ್ ಹ್ಯಾಸ್ ಅ ರೈಟ್ ಟು ಚಾರ್ಜ್ ಇಂಟ್ರೆಸ್ಟ್ ಆನ್ ಕಸ್ಟಮರ್ಸ್ ಲೋನ್ ಅಕೌಂಟ್. ನಾರ್ಮಲಿ interest is calculated at every quarter or a half year and debited to the customer's loan account. But apart from this, if the loan ಆ ಒಂದು ಪರ್ಟಿಕ್ಯುಲರ್ ಇ ಎಮ್ ಐ ಒಂದು ಬೌನ್ಸ್ ಆಯಿತು, ಎರಡು ಬೌನ್ಸ್ ಆಯಿತು, ಒಂದು ತಿಂಗಳಿಗೆ ಒಂದು ಸತಿ ಬೌನ್ಸ್ ಆಯಿತು, ಎರಡನೇ ತಿಂಗಳಿಗೆ ಎರಡನೇ ಸತಿ ಬೌನ್ಸ್ ಆಯಿತು, ಮೂರನೇ ತಿಂಗಳಿಗೆ ಮೂರನೇ ಸತಿನೂ ಬೌನ್ಸ್ ಆಯಿತು ಅಂತಂದರೆ, ಒಂದು ತಿಂಗಳು ಒಂದು ಸತಿ ಬೌನ್ಸ್ ಆದರೆ 750 ರೂಪಾಯಿ ಚಾರ್ಜು. ನಂತರ ಎರಡನೇ ತಿಂಗಳಲ್ಲೂ ಕೂಡ ಬೌನ್ಸ್ ಆಯಿತು, ಇನ್ನು ನಂತರ ನೆಕ್ಸ್ಟ್ 750 ರೂಪಾಯಿ ಚಾರ್ಜಸ್ ಬೀಳುತ್ತೆ. ಸೊ ಎಕ್ಸ್ಟ್ರಾ ಚಾರ್ಜ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ರೈಟ್ ಟು ಚಾರ್ಜ್ ಇಂಟ್ರೆಸ್ಟ್. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ರೈಟ್ ಟು ಕಮಿಷನ್. ಸೊ ಇಲ್ಲಿ ಕಮಿಷನ್ ಯಾವ ರೀತಿ ಅಂತಂದರೆ, ಈಗ ಡಿ ಡಿ ಮಾಡ್ಕೋತೀವಿ. ಸೊ ಡಿ ಡಿ ಅಂದ್ರೇನು, ಡಿಮಾಂಡ್ ಡ್ರಾಫ್ಟ್. ಸೊ ಪೇ ಆರ್ಡರ್ಸ್. ಸೊ ಎಲ್ಲಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಅಥವಾ ಏನಾದರೂ BBMP ಟ್ಯಾಕ್ಸ್ ಕಟ್ಟಬೇಕು ಅಥವಾ ಏನಾದರೂ ಒಂದು ಸರ್ಕಾರಿ ಕೆಲಸಕ್ಕೆ ನೀವು ಡಿ ಡಿ ಕಟ್ಟಬೇಕು ಅಂತ ಹೇಳೋ ಸಂದರ್ಭಗಳಲ್ಲಿ ಯು ವಿಲ್ ಹ್ಯಾವ್ ಟು ಪೇ ಕಮಿಷನ್ ಟು ದ ಬ್ಯಾಂಕರ್ ಬಿಕಾಸ್ ದೇ ಪ್ರಿಪೇರ್ ಫಾರ್ ಯು ಆ್ಯಂಡ್ ಗಿವ್ ಇಟ್ ಟು ಯು. ಅರ್ಥ ಆಯ್ತಾ? ಸೊ ಇಲ್ಲಿ ಕಮಿಷನ್ ಚಾರ್ಜಸ್ ತೊಗೊಳ್ತಾರೆ. ಸೊ MC ಆಗಲಿ, ಮ್ಯಾನೇಜರ್ಸ್ ಚೆಕ್ ಆಗಲಿ, ಡಿ ಡಿ ಆಗಲಿ, ನೀವು ಆ ಒಂದು ಫೆಸಿಲಿಟೀಸು ಬ್ಯಾಂಕ್ ಕಡೆಯಿಂದ ಅವೈಲ್ ಮಾಡಬೇಕಾದ್ರೆ ಸರ್ವಿಸ್ ಚಾರ್ಜಸ್ ಅಂತ ಹೇಳಿ ಬ್ಯಾಂಕು ಚಾರ್ಜ್ ಮಾಡ್ತಾರೆ. ಆ ಸರ್ವಿಸ್ ಚಾರ್ಜಸ್ ಇಸ್ ನಥಿಂಗ್ ಬಟ್ ಅ ಕಮಿಷನ್. ಕಮಿಷನ್ ಅಂದರೆ ಯಾತಕ್ಕೆ ಕಮಿಷನ್ನು ಅಂತಂದರೆ, ಚೆಕ್ ಥರನೇ ಇರುತ್ತೆ ಡಿ ಡಿ, ಆ ಚೆಕ್ ಥರನೇ ಒಂದೇ ಒಂದು ಡಿ ಡಿ ಇಶ್ಯೂ ಮಾಡಬೇಕು ಅಂತಂದರೆ ಇಟ್ ಈಸ್ ಡೆಬಿಟಿಂಗ್ ಯುವರ್ ಅಕೌಂಟ್ ಆ್ಯಂಡ್ ದ ಸೇಮ್ ಅಮೌಂಟ್ ಈಸ್ ಬೀನ್ ಲೋಡೆಡ್ ಇನ್ ಅ ಪ್ರಿಂಟೆಡ್ ಸ್ಟೇಷನರಿ ಫಾರ್ಮ್ ಆ್ಯಸ್ ಅ ಡಿ ಡಿ. ಸೊ ಇದನ್ನು ಅಕೌಂಟಲ್ಲಿ ಅಮೌಂಟ್ನ ಡೆಬಿಟ್ ಮಾಡಿ ಒಂದು ಪೇಪರ್ ಫಾರ್ಮ್ಯಾಟಲ್ಲಿ ಅದನ್ನು ಆ ಅಮೌಂಟ್ನ ಟೈಪ್ ಮಾಡಿ ನಿಮಗೆ ಬ್ಯಾಂಕರ್ಸ್ ಸಿಗ್ನೇಚರ್ಸ್ ಒಟ್ಟಿಗೆ ಮತ್ತು ಬ್ಯಾಂಕರ್ ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಸೀಲಿನೊಟ್ಟಿಗೆ ಕೊಡೋದ್ರಿಂದ, ಸೊ ಯು ವಿಲ್ ಹ್ಯಾವ್ ಟು ಪೇ ದ್ಯಾಟ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ಟು ದ ಬ್ಯಾಂಕ್. ಸೊ ಸ್ಟೇಷನರಿ ಎಕ್ಸ್ಪೆನ್ಸಸ್ ಅಂತ ತೊಗೊಳ್ಳಲ್ಲ. ಸೊ ಸ್ಟೇಷನರಿ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಬ್ಯಾಂಕ್ ಚಾರ್ಜಸ್ ಕಮಿಷನ್ ಟು ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ ಫಾರ್ ಪ್ರಿಪೇರಿಂಗ್ ಅ ಡಿ ಡಿ ಆರ್ ಅ MC. So that is commission. The banker has an implied right to charge commission for the services he renders to the customer. ಸೊ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಬಿಟ್ಟಿದ್ದೀರಾ ಅಂತಂದರೆ ಎಲ್ಲನೂ ಅವರು ಪುಕ್ಕಟೆ ಮಾಡೋದಿಲ್ಲ. ಸೊ ಕೆಲವೊಂದು ಕಸ್ಟಮರ್ಸ್ಗೆ ಇದೆಲ್ಲ ಒಂದು ಫ್ರೀ ಫೆಸಿಲಿಟಿ ಇರುತ್ತೆ, ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗೆ, ಕೆಲವೊಂದು ಕಸ್ಟಮರ್ಸ್ಗೆ, ಎಲ್ಲ ಕಸ್ಟಮರ್ಸ್ಗೂ ಕೂಡ ಇದು ಚಾರ್ಜಸ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ರೈಟ್ ಟು ಕಮಿಷನ್ ಚಾರ್ಜಸ್ ಡಿ ಡಿಗೆ, MCಗೆ. ನಂತರ ಫಾರೆಕ್ಸ್ ಕರೆನ್ಸಿ ಏನಾದರೂ ಕನ್ವರ್ಷನ್ ಮಾಡಬೇಕು ಅಂತಂದರೆ ಈ ಕಮಿಷನ್ ಚಾರ್ಜಸ್ ಎಲ್ಲ ಎಲ್ಲೋಗುತ್ತೆ, ಇಟ್ ಗೋಸ್ ಟು ದ ಬ್ಯಾಂಕ್ ಆ್ಯಂಡ್ ಫ್ರಮ್ ಬ್ಯಾಂಕ್ ಇಟ್ ಗೋಸ್ ಟು RBI. ಸೊ ಹಾಗಾಗಿ ದಿಸ್ ಇಸ್ ಕಾಲ್ಡ್ ಆಸ್ ಕಮಿಷನ್ ಚಾರ್ಜಸ್. ನೆಕ್ಸ್ಟ್ ಕಮ್ಸ್ ಇನ್ಸಿಡೆಂಟಲ್ ಚಾರ್ಜಸ್. ಸೊ ವಾಟ್ ಈಸ್ ಇನ್ಸಿಡೆಂಟಲ್ ಚಾರ್ಜಸ್? ಸೊ ಇನ್ಸಿಡೆಂಟಲ್ ಚಾರ್ಜಸ್ ಈಸ್, ಸೇ ಸಪೋಸ್ ಮಿನಿಮಮ್ ಬ್ಯಾಲೆನ್ಸ್ 10,000 ಮೇಂಟೈನ್ ಮಾಡಬೇಕು, ಮಿನಿಮಮ್ ಬ್ಯಾಲೆನ್ಸ್ 5,000 ಮೇಂಟೈನ್ ಮಾಡಬೇಕು, 1,000 ಮೇಂಟೈನ್ ಮಾಡಬೇಕು. ಮಾಡದೇ ಇದ್ದ ಸಂದರ್ಭಗಳಲ್ಲಿ ನೀವೇ ಆಸ್ಪದ ಮಾಡಿಕೊಡ್ತಾ ಇರೋದು ಚಾರ್ಜಸ್ ಮಾಡಲಿಕ್ಕೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಇನ್ಸಿಡೆಂಟಲ್ ಚಾರ್ಜಸ್. ಸೊ ಮಿನಿಮಮ್ ಬ್ಯಾಲೆನ್ಸು 10,000 ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅವ್ರು ಹೇಳ್ತಾರೆ. ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ಸ್ ಅವರು ಮಿನಿಮಮ್ 1,000 ಮೇಂಟೈನ್ ಮಾಡಿ ಅಂತಾರೆ. ಸೊ ಆ 1,000 ಕೂಡ ಮೇಂಟೈನ್ ಮಾಡದೇ ಇದ್ದ ಸಂದರ್ಭಗಳಲ್ಲಿ ಬ್ಯಾಂಕರು ಚಾರ್ಜ್ ಮಾಡ್ತಾರೆ. ಸೊ ಆ ಚಾರ್ಜಸ್ಗೆ ವಿ ಕಾಲ್ ಇಟ್ ಆಸ್ ಇನ್ಸಿಡೆಂಟಲ್ ಚಾರ್ಜಸ್ ಬಿಕಾಸ್ ಯು ಆರ್ ಗಿವಿಂಗ್ ಅನ್ ಆಪರ್ಚುನಿಟಿ ಟು ಚಾರ್ಜ್ from your account to the bank. So that is called as incidental charges. Incidental charges is a levy imposed by the banker on unremunerative current accounts. Again, this has been implied right enjoyed by the banker. So ಯಾವುದೇ ಸಂದರ್ಭಗಳಲ್ಲಿ ನೀವೇನಾದರೂ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ನೀವೇ ಚಾನ್ಸ್ ಕೊಡ್ತಾ ಇರೋದು ಬ್ಯಾಂಕರ್ಗೆ ಚಾರ್ಜ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ಅಂಥ ಚಾರ್ಜಸ್ಗೆ ವಿ ಕಾಲ್ ಇಟ್ ಆಸ್ ಇನ್ಸಿಡೆಂಟಲ್ ಚಾರ್ಜಸ್. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಕಮಿಟ್ಮೆಂಟ್ ಚಾರ್ಜಸ್.
ಸೊ ಕಮಿಟ್ಮೆಂಟ್ ಚಾರ್ಜಸ್ ಅಂದರೆ ಏನು? ವಾಟ್ ಇಸ್ ದಿಸ್ ಕಮಿಟ್ಮೆಂಟ್? Commitment is nothing but between two individuals having a mutual agreement. So that is called as commitment. So this is a charge made by the banker on OD, that is overdrafts and cash credit accounts. Besides charging interest on the utilized proportion or a portion of the overdraft, the commitment charges is charged on the unutilized portion of the sanctioned limit, which does not earn any profit to the banker, incorporates, that is called as commitment charges clauses in overdraft and commitment charges agreement. ಸೊ ಕಮಿಟ್ಮೆಂಟ್ ಚಾರ್ಜಸ್ ಅಂದರೆ ಒನ್ಸ್ ಫಿಕ್ಸ್ ಆಗುವಂಥದ್ದು. ಸೊ ಕಮಿಟ್ಮೆಂಟ್ ಚಾರ್ಜಸ್ ಎಲ್ಲಿ ವರ್ಕೌಟ್ ಆಗುತ್ತೆ ಅಂದರೆ ಓಡಿಗೆ ವರ್ಕೌಟ್ ಆಗುತ್ತೆ. ಓಡಿ ಯಾರಿಗೆ ಕೊಡ್ತಾರೆ? ಕರೆಂಟ್ ಅಕೌಂಟ್ ಕಸ್ಟಮರ್ಸ್ಗೆ ಮಾತ್ರ ಕೊಡ್ತಾರೆ. ಸೊ ಈ ಓಡಿ ಕರೆಂಟ್ ಅಕೌಂಟ್ ಕಸ್ಟಮರ್ಸ್ಗೆ ಕೊಟ್ಟಾಗ ಇಲ್ಲಿ ಏನು ರೂಲ್ ಅಂತಂದರೆ ಇದು ಲೋನ್ ಥರ ಕೆಲಸ ಮಾಡೋದಿಲ್ಲ, ಲೋನ್ ಟೈಪಲ್ಲಿ ಕೆಲಸ ಮಾಡುತ್ತೆ. ಬಟ್ ಎಂಟೈರ್ ಅಮೌಂಟಿಗೆ ನೀವು ಇಂಟ್ರೆಸ್ಟ್ ಕಟ್ಟುವಂಥದ್ದು ಲೋನ್ಸಲ್ಲಿ. ಬಟ್ ಇಲ್ಲಿ ಓಡಿ ಅಮೌಂಟಲ್ಲಿ ನೀವು ಏನು ಅಮೌಂಟು ಸಪೋಸ್ 1 lakh ನಿಮಗೆ ಲಿಮಿಟ್ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ ನಿಮ್ಮ ಕರೆಂಟ್ ಅಕೌಂಟಿಗೆ ಫ್ರಮ್ ದ ಬ್ಯಾಂಕ್. ಸೊ ಈ 1 lakhಲ್ಲಿ 10,000 ಮಾತ್ರ ನೀವು ವಿಡ್ರಾ ಮಾಡ್ತಾರೆ, ಇನ್ನು 90,000 ಹಾಗೆ ಅಕೌಂಟಲ್ಲಿ ಇಟ್ಕೊಂಡಿರ್ತೀರ ಅವ್ರು ಹಾಕಿರೋ ಅಕೌಂಟಿಗೆ. ಸೊ ಹಾಗಾಗಿ ಇಲ್ಲಿ 10,000 ಮಾತ್ರ ಯುಟಿಲೈಸ್ ಮಾಡಿರ್ತೀರಲ್ಲ, ಈ 10,000ಕ್ಕೆ ಮಾತ್ರ ಬಡ್ಡಿ ಕಟ್ಟುವಂಥದ್ದು. ಸೊ ದಟ್ ಈಸ್ ಓಡಿ. ಸೊ ಓನ್ಲಿ ಯುಟಿಲೈಸ್ಡ್ ಅಮೌಂಟಿಗೆ ಮಾತ್ರ ನೀವು ಇಂಟ್ರೆಸ್ಟ್ ಕಟ್ಟುವಂಥದ್ದು. ಸೊ ಇಲ್ಲಿ ಯುಟಿಲೈಸ್ಡ್ ಅಮೌಂಟು ಕಟ್ಟಿರೋದಕ್ಕೆ ಮಾತ್ರ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಬಿಕಾಸ್ ಬ್ಯಾಂಕರ್ ವಿಲ್ ಲೂಸ್ ಇಂಟ್ರೆಸ್ಟ್ ಬಿಕಾಸ್ ಆಫ್ ಸ್ಯಾಂಕ್ಷನಿಂಗ್ ದಿ ಓಡಿ. ಸೊ ಇಲ್ಲಿ ಅಟ್ಲೀಸ್ಟ್ ಯುಟಿಲೈಸೇಷನ್ ಅಮೌಂಟಿಗೆ ಮಾತ್ರ ನಾವು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀವಿ, ಅಲ್ಲಾದರೂ ಸಿಗುತ್ತೆ ಅಂತ ಹೇಳಿ ಕೊಡ್ತಾರೆ. ಬಟ್ ಕೊಟ್ಟಿರೋ ಲಿಮಿಟ್ನ ಯುಟಿಲೈಸೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ, 1 ವರ್ಷಕ್ಕೆ ಓಡಿ ಸ್ಯಾಂಕ್ಷನ್ ಆಗೋದು 1 ವರ್ಷಕ್ಕೆ ಒಂದು ಸತಿ ಸ್ಯಾಂಕ್ಷನ್ ಆಗುತ್ತೆ. ಅದನ್ನು ಕಟ್ಟಿ ನೀವು ಯುಟಿಲೈಸ್ ಮಾಡಿ ರೀಪೇಮೆಂಟ್ ಮಾಡಿದರೆ ಅಂದರೆ ಮತ್ತೆ ಅವರೇ ಕರೆದು ಕೊಡ್ತಾರೆ ನಿಮಗೆ. ಅಕಸ್ಮಾತ್ ಏನಾದರೂ ಕೊಟ್ಟಿರುವಂತಹ ಓಡಿ ಲಿಮಿಟ್ಸ್ನ ನೀವು ಯುಟಿಲೈಸೇಷನ್ನೇ ಮಾಡಿಲ್ಲ ಅಂತಂದರೆ ಆ ಸಂದರ್ಭಗಳಲ್ಲಿ ಇಷ್ಟು ಅಂತ ಹೇಳಿ ಕಮಿಟ್ಮೆಂಟ್ ಚಾರ್ಜಸ್ಸು ನೀವು ಬ್ಯಾಂಕಿಗೆ ಕೊಡಬೇಕು. ಯಾತಕ್ಕೆ ಬ್ಯಾಂಕಿಗೆ ಕೊಡಬೇಕು? ಯಾಕಂದರೆ ನೀವು ಓಡಿ ಅಮೌಂಟ್ ಯುಟಿಲೈಸ್ ಮಾಡಿದರೆ ಬ್ಯಾಂಕಿಗೆ ಇಂಟ್ರೆಸ್ಟ್ ಬರ್ತಾ ಇತ್ತು. ಸೊ ನೀವು ಓಡಿ ಅಮೌಂಟ್ ಯುಟಿಲೈಸ್ ಮಾಡದೇ ಇದ್ದ ಸಂದರ್ಭಗಳಲ್ಲಿ ನಾವು ಲಿಮಿಟ್ ಸ್ಯಾಂಕ್ಷನ್ ಮಾಡಿದ್ದೀವಿ, ಬಟ್ ನೀವು ಯುಟಿಲೈಸ್ ಮಾಡಿಲ್ಲ. ಬಟ್ ಯುಟಿಲೈಸ್ ಮಾಡಿಲ್ಲ ಅಂದ್ರೂ ಇಷ್ಟು ಅಂತ ಹೇಳಿ ಕಮಿಟ್ಮೆಂಟ್ ಚಾರ್ಜಸ್ ಕಟ್ಟಬೇಕಾಗುತ್ತೆ. ಸೊ ದಟ್ ಈಸ್ ಕಮಿಟ್ಮೆಂಟ್ ಚಾರ್ಜಸ್. ಸೊ till here let us end our class. Next let us continue students.